ಹಲೋ ಸ್ಟೂಡೆಂಟ್, ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ ಬಿಕಾಮ್ ಸೆಕೆಂಡ್ ಸೆಮಿಸ್ಟರ್ನಲ್ಲಿ ಬರುವಂತಹ ಪದ್ಯ ಪೋಯಮ್ ಎ ನಾಯ್ಸ್ಲೆಸ್ ಪೇಷಂಟ್ ಸ್ಪೈಡರ್ ಮೇಲೆ 5 ಅಥವಾ 10 ಅಂಕಕ್ಕೆ ಪ್ರಶ್ನೆ ಕೇಳಿದಾಗ ಬರೆಯಬೇಕಾದ ಉತ್ತರವನ್ನು ನೋಡೋಣ. ಮೊದಲಿಗೆ ಈ ಪದ್ಯದಲ್ಲಿ ಪರಿಚಯವನ್ನ ಮಾಡ್ಕೋಬೇಕಾಗತ್ತೆ. ನಂತರದಲ್ಲಿ ಸ್ಪೈಡರ್ನ ಗುಣಗಳನ್ನು ಬರಿಬೇಕಾಗತ್ತೆ. ಅದನಂತರದಲ್ಲಿ ಕವಿ ತನ್ನ ಸ್ಪೈಡರ್ಗೆ ಮತ್ತು ತನಗೆ ಇರುವಂತಹ ಹೊಂದಾಣಿಕೆಯನ್ನು ಬರಿಬೇಕಾಗತ್ತೆ. ಕೊನೆಯದಾಗಿ ಆತನ ಅಭಿಪ್ರಾಯವನ್ನ ಬರಿಬೇಕಾಗತ್ತೆ. ಸೊ ಮೊದಲಿಗೆ ಪರಿಚಯವನ್ನ ನೋಡೋಣ. ನಾಯ್ಸ್ಲೆಸ್ ಪೇಷಂಟ್ ಸ್ಪೈಡರ್ ವಾಸ್ ರಿಟನ್ ಬೈ ವಾಲ್ಟ್ ವಿಟ್ಮನ್. ಸೊ ಈ ಪದ್ಯವನ್ನ ಬರೆದವನ ಹೆಸರನ್ನ ಫಸ್ಟ್ ಪರಿಚಯ ಮಾಡ್ತೀವಿ, ವಾಲ್ಟ್ ವಿಟ್ಮನ್. This poem is consist of two stanza with first stanza describes qualities or characteristics of spider. In second stanza poet connect his soul with spider. ಸೊ ಈ ಪದ್ಯ ಎರಡು ಭಾಗಗಳನ್ನು ಒಳಗೊಂಡಿದೆ. ಮೊದಲನೇ ಭಾಗ ಕವಿ ಸ್ಪೈಡರ್ಗೆ ಇರುವಂತಹ ಗುಣಗಳನ್ನ, ಜೇಡಕ್ಕೆ ಇರುವಂತಹ ಗುಣಗಳನ್ನ ಹೇಳ್ತಾನೆ. ಎರಡನೇ ಭಾಗದಲ್ಲಿ ಕವಿ ತನ್ನ ಮನಸ್ಸನ್ನ, ಆತ್ಮವನ್ನ ಈ ಜೇಡಕ್ಕೆ ಹೋಲಿಕೆಯನ್ನ ಮಾಡ್ತಾನೆ. ಸೋಲ್ ಅಂದ್ರೆ ಡಿಕ್ಷನರಿಲಿ ನೋಡಿದಾಗ ಆತ್ಮವಾಗುತ್ತೆ, ಜನರಲ್ ಆಗಿ ಈ ಪದ್ಯದ ಪ್ರಕಾರ ನೋಡಿದಾಗ ಅವನ ಮನಸ್ಸಾಗುತ್ತೆ. ಸೊ ಕವಿ ತನ್ನ ಪ್ರೇಯಸಿಯನ್ನ ಕಳ್ಕೊಂಡಿದ್ದಾನೆ, ದುಃಖದಲ್ಲಿದ್ದಾನೆ, ಏಕಾಂಗಿಯಾಗಿದ್ದಾನೆ. ಆ ಏಕಾಂಗಿ ಇದ್ದಂತಹ ಪರಿಸ್ಥಿತಿಯಲ್ಲಿ ಅವನು ಆ ಸ್ಪೈಡರ್ನ ನೋಡಿದಾಗ ಪರಿವರ್ತನೆ ಆಗ್ತಾನೆ. ಅದನ್ನೇ ಈ ಪದ್ಯದಲ್ಲಿ ಪರಿಚಯವನ್ನ ಮಾಡ್ತೀವಿ. ಪೋಯಟ್ ಕಂಪೇರ್ ಯುನಿಕ್ಲಿ ಸ್ಪೈಡರ್ ಅಂಡ್ ಹಿಸ್ ಸೋಲ್. ಆ ಜೇಡ ಮತ್ತು ತನ್ನ ಮನಸ್ಸನ್ನ ಕವಿ ಯುನಿಕ್ ಆಗಿ ಇದರಲ್ಲಿ ವಿವರಿಸಿದ್ದಾನೆ. ಇದಿಷ್ಟು ನಾವು ಪರಿಚಯ ಬರಿಬೇಕು. ಮೊದಲನೇದ್ದು ಪದ್ಯವನ್ನ ಬರೆದವ್ರ ಹೆಸರು ವಾಲ್ಟ್ ವಿಟ್ಮನ್. ಎರಡನೇದ್ದು ಇದು ಎಷ್ಟು ಭಾಗವನ್ನು ಒಳಗೊಂಡಿದೆ, ಆ ಭಾಗದಲ್ಲಿ ಏನಿದೆ ಅಂತ ಬರಿಬೇಕು. ಇದು 2 ಭಾಗವನ್ನು ಒಳಗೊಂಡಿದೆ. ಫಸ್ಟ್ ಭಾಗದಲ್ಲಿ ಕವಿ ತನ್ನ ಸ್ಪೈಡರ್ನ ಕ್ವಾಲಿಟಿಗಳನ್ನ ಹೇಳ್ತಾನೆ. ಎರಡನೇ ಭಾಗದಲ್ಲಿ ತನ್ನ ಮನಸ್ಸನ್ನ ಆ ಸ್ಪೈಡರ್ಗೆ ಹೊಂದಾಣಿಕೆ ಮಾಡಿ ಕವಿತೆಯನ್ನ ಬರೀತಾನೆ. ಪೋಯಟ್ ಕಂಪೇರ್ ಯುನಿಕ್ಲಿ ಸ್ಪೈಡರ್ ಅಂಡ್ ಹಿಸ್ ಸೋಲ್. ತನ್ನ ಮನಸ್ಸನ್ನ ಮತ್ತು ಜೇಡವನ್ನ ಹೊಂದಾಣಿಕೆ ಮಾಡಿ, ಕಂಪೇರ್ ಮಾಡಿ, ಹೋಲಿಕೆ ಮಾಡಿ ಈ ಪದ್ಯದಲ್ಲಿ ನಮಗೆ ವಿವರಿಸಿದ್ದಾನೆ. ಇದಿಷ್ಟು ಪರಿಚಯ. ಇನ್ನು ಸ್ಪೈಡರ್ನ ಬಗ್ಗೆ ಬರಿಬೇಕು. 1ನೇ ಭಾಗದ ಪದ್ಯವನ್ನ ವಿವರಿಸಬೇಕಾಗುತ್ತೆ. ಪೋಯಟ್ ಅಬ್ಸರ್ವ್ಸ್ ದ್ಯಾಟ್ ಸ್ಪೈಡರ್ ಸ್ಟ್ಯಾಂಡಿಂಗ್ ಆನ್ ಎ ಸ್ಮಾಲ್ ರಾಕ್ ಅಂಡ್ ಇನ್ವೆಸ್ಟಿಗೇಟಿಂಗ್ ಸರೌಂಡಿಂಗ್ ಪ್ಲೇಸ್, ಸೆಂಡಿಂಗ್ ಔಟ್ ಥ್ರೆಡ್ಸ್ ಆಫ್ಟರ್ ಥ್ರೆಡ್ಸ್, ಇಟ್ ಡೂಯಿಂಗ್ ಕಂಟಿನ್ಯೂಸ್ಲಿ ವಿತೌಟ್ ಟೈರ್ಡ್, ರೆಸ್ಟ್ಲೆಸ್ ಅಂಟಿಲ್ ಕನೆಕ್ಟ್ ಸಮ್ವೇರ್. ಕವಿ ನೋಡ್ತಾನೆ, ಅಬ್ಸರ್ವ್ ಮಾಡ್ತಾನೆ, ಒಂದು ಸ್ಪೈಡರ್, ಒಂದು ಜೇಡ ಒಂದು ಕಲ್ಲಿನ ಮೇಲೆ ಕೂತು, ಸ್ಟ್ಯಾಂಡಿಂಗ್ ಆನ್ ಎ ಸ್ಮಾಲ್ ರಾಕ್, ಒಂದು ಸಣ್ಣ ಕಲ್ಲಿನ ಮೇಲೆ ಕೂತು, ಇನ್ವೆಸ್ಟಿಗೇಟಿಂಗ್ ಸರೌಂಡಿಂಗ್ ಪ್ಲೇಸ್, ಸುತ್ತಲೂ ಇರುವಂತಹ ಪ್ರದೇಶವನ್ನ ಗಮನಿಸುತ್ತೆ. ಸೆಂಡಿಂಗ್ ಔಟ್ ಥ್ರೆಡ್ಸ್ ಆಫ್ಟರ್ ಥ್ರೆಡ್ಸ್, ಸುತ್ತಲೂ ಗಮನಿಸಿದ ನಂತರ ತನ್ನಿಂದ ಸ್ಪೈಡರ್ನ ಬಿಡೋಕೆ ಸ್ಟಾರ್ಟ್ ಮಾಡುತ್ತೆ, ವೆಬ್ನ ಬಿಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ, ಥ್ರೆಡ್ಸ್ನ ಬಿಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಎಲ್ಲಿವರೆಗೂ ಬಿಡುತ್ತಂದ್ರೆ ಕಂಟಿನ್ಯೂಸ್ ಆಗಿ, ವಿತೌಟ್ ಟೈರ್ಡ್ ದನಿವಾರಿಸಲಾರ್ದನೆ, ರೆಸ್ಟ್ಲೆಸ್ ಯಾವುದೇ ರೀತಿ ರೆಸ್ಟ್ ತಗೊಳ್ಳಾರ್ದನೆ, ಅಂಟಿಲ್ ಕನೆಕ್ಟ್ ಸಮ್ವೇರ್ ಬೇರೆ ಯಾವ್ದಾದ್ರು ಒಂದು ಪ್ರದೇಶಕ್ಕೆ ಅವನ ಥ್ರೆಡ್ ತಲುಪುವವರೆಗೂ ಆ ಜೇಡ ತನ್ನಿಂದ ಥ್ರೆಡ್ಸ್ನ ಬಿಡುತ್ತೆ. ಪೋಯಟ್ ಅಬ್ಸರ್ವ್ಸ್ ದ್ಯಾಟ್ ಸ್ಪೈಡರ್ ಸ್ಟ್ಯಾಂಡಿಂಗ್ ಆನ್ ಎ ಸ್ಮಾಲ್ ರಾಕ್ ಅಂದ್ರೆ ಕವಿ ಗಮನಿಸ್ತಾನೆ, ಆಗ ಜೇಡ ಒಂದು ಕಲ್ಲಿನ ಮೇಲೆ ಕೂತಿದೆ. ಇನ್ವೆಸ್ಟಿಗೇಟಿಂಗ್ ಸರೌಂಡಿಂಗ್ ಪ್ಲೇಸ್, ಸುತ್ತಲೂ ಇರುವಂತಹ ಪ್ರದೇಶವನ್ನ ಆ ಜೇಡ ಗಮನಿಸುತ್ತೆ. ಸೆಂಡಿಂಗ್ ಔಟ್ ಥ್ರೆಡ್ಸ್ ಆಫ್ಟರ್ ಥ್ರೆಡ್ಸ್, ಒಂದಾದ ನಂತರ ಒಂದು ತನ್ನ ಜೇಡದ ಎಳೆಯನ್ನ ಬಿಡ್ತಾ ಇದೆ. ಇಟ್ ಡೂಯಿಂಗ್ ಕಂಟಿನ್ಯೂಸ್ಲಿ ವಿತೌಟ್ ಟೈರ್ಡ್, ರೆಸ್ಟ್ಲೆಸ್ ಯಾವುದೇ ದನಿ ವಾರಿಸಿಕೊಳ್ಳಲಾರ್ದನೆ ಅದು ಈ ಕೆಲಸವನ್ನ ಮುಂದುವರಿಸುತ್ತೆ. ಅಂಟಿಲ್ ಕನೆಕ್ಟ್ ಸಮ್ವೇರ್ ಯಾವ್ದಾದ್ರು ಒಂದು ಪ್ರದೇಶದಲ್ಲಿ ಆ ಜೇಡದ ಎಳೆ ಅಂಟುಕೊಳ್ಳುವವರೆಗೂ ಅದು ಬಿಡುತ್ತೆ. ಈಗ ಕವಿ ತನ್ನ ಮನಸ್ಸನ್ನು ಅದಕ್ಕೆ ಹೋಲಿಕೆ ಮಾಡ್ತಾನೆ. ದ ಪೋಯಟ್ ಕನೆಕ್ಟ್ ದಿಸ್ ಸ್ಪೈಡರ್ ಆಕ್ಟಿವಿಟಿ ಟು ಹಿಸ್ ಸೋಲ್. ಹಿ ಥಿಂಕ್ ದಟ್ ಸ್ಪೈಡರ್ ಈಸ್ ಟ್ರೈಂಗ್ ಟು ಕನೆಕ್ಟ್ ಇಟ್ ಸೆಲ್ಫ್ ಟು ದ ಲಿವಿಂಗ್ ವರ್ಲ್ಡ್. ಅವರ್ ಸೋಲ್ಸ್ ಶುಡ್ ಡೂ ದ ಸೇಮ್. ಇಫ್ ಎನಿ ಒನ್ ಈಸ್ ಅಲೋನ್ ಇನ್ ದಿಸ್ ವರ್ಲ್ಡ್, ಹಿ ಶುಡ್ ಟ್ರೈ ಅಗೇನ್ ಅಂಡ್ ಅಗೇನ್ ಅಂಟಿಲ್ ಕನೆಕ್ಟ್ ವಿತ್ ಲವ್ಡ್ ಒನ್. ಈಗ ಕವಿ ಏನ್ ಮಾಡ್ತಾನೆ, ಆ ಸ್ಪೈಡರ್ನ ಗುಣಗಳನ್ನ ತನ್ನ ಮನಸ್ಸಿಗೆ ಹೇಳ್ತಾನೆ, ಅದಕ್ಕಿರುವಂತಹ ಗುಣಗಳನ್ನ ಹೊಗಳಿ ಹಾಡ್ತಾನೆ ತನ್ನ ಮನಸ್ಸಿನ ಮುಂದೆ. ದ ಪೋಯಟ್ ಕನೆಕ್ಟ್ ದ ಸ್ಪೈಡರ್ ಆಕ್ಟಿವಿಟಿ ಟು ಹಿಸ್ ಸೋಲ್. ಆ ಸ್ಪೈಡರ್ ಮಾಡ್ತಿರುವಂತಹ ಕೆಲಸವನ್ನ ಮನಸ್ಸಿಗೆ ಹೋಲಿಕೆ ಮಾಡ್ಕೋತಾನೆ. ಹಿ ಥಿಂಕ್ ದಟ್ ಸ್ಪೈಡರ್ ಈಸ್ ಟ್ರೈಂಗ್ ಟು ಕನೆಕ್ಟ್ ಇಟ್ ಸೆಲ್ಫ್ ಟು ದ ಲಿವಿಂಗ್ ವರ್ಲ್ಡ್. ಈ ಬದುಕಿನ ಜಗತ್ತಿನೊಂದಿಗೆ ನಾವು ಜೇಡದ ಗತೆ ನಾವು ಕೂಡ ಥ್ರೆಡ್ಸ್ ನ ಬಿಡೋದ್ರ ಮೂಲಕ, ಅಂದ್ರೆ ಸುತ್ತಲೂ ಯಾರನ್ನಾದ್ರೂ ನಮ್ಮ ಪ್ರೀತಿಸೋರು ಸಿಗೋವರೆಗೂ ನಾವು ಪ್ರಯತ್ನಿಸ್ತಾನೆ ಇರಬೇಕು ಅಂತ ಕವಿ ಹೇಳ್ತಾನೆ. In this poem, poet think that spider is nothing but his soul, and he asks his own soul, where are you standing now and what is the future planning. ಕವಿಯ ಪ್ರಕಾರ ತನ್ನ ಮನಸ್ಸಿನಲ್ಲಿ ಇರುವಂತಹ ಭಾವನೆಗಳು, ಆ ಸ್ಪೈಡರ್ಗೆ ಇರುವಂತಹ ಭಾವನೆಗಳು ಎರಡೂ ಒಂದೇ ಅಂತ ಹೋಲಿಕೆ ಮಾಡ್ತಾನೆ. ಸ್ಪೈಡರ್ ಹೇಗೆ ಈಗಿರುವ ಬದುಕಿನ ಜಗತ್ತಿನೊಂದಿಗೆ ಹೋರಾಡುತ್ತೆ, ಅದೇ ರೀತಿ ನಮ್ಮ ಮನಸ್ಸುಗಳು ಕೂಡ ನಾವು ಪ್ರೀತಿಸೋರ್ನ ಪಡೆಯುವವರೆಗೂ ಹೋರಾಡಬೇಕು ಅಂತ ಕವಿ ಇದರಲ್ಲಿ ಹೇಳ್ತಾನೆ. ಸೊ ಇದಿಷ್ಟು ನೀವು ಬರೆದ್ರೆ ನೀವು ಪೂರ್ತಿ ಅಂಕಗಳನ್ನ ಪಡ್ಕೋತೀರಾ. ಧನ್ಯವಾದಗಳು.